ಇದೆಲ್ಲ ವಿಚಾರ ಮಾಡಿ ಮಾಡು ಲೆಕ್ಕದ. ನೋಡ್ರಿ ವಿಚಾರ ಮಾಡ್ರಿ, ನೋಡ್ರಿ ತಿಳ್ಕೊಂಡು ಮಾಡ್ರಿ. ಬರ್ತಾವ. ಮಾಡೋದಾತಂದ್ರೆ ಹೇಳ್ರಿ, ನಾ ತಿಳಿಸ್ತೀನಿ. ಈ ಗಣಿತಗಳು ಮೆಂಟಲ್ ಎಬಿಲಿಟಿ ಇವೆಲ್ಲ ಹಿಂದಾಗಿ ಹೋಗ್ಯಾವ. ಖರೆ ಇದು ಬೇರೆ ವಿಶೇಷದ. ಇದು ಏನು ಕೇಳ್ಯಾನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಪ್ರಶ್ನೆಯನ್ನು ಓದಬೇಕು, ಏನು ಮಾಡಿದರೆ ಬರ್ತದೆ ತಿಳ್ಕೊಂಡು ಬಿಟ್ಟಕ್ಕಲ್ಲ. 2 ಮಾದರಿ ಒಳಗೆ ನಿಮ್ಗೆ ಗಣಿತ ಬರ್ತಾವೆ. ಈಗ ನಾನು ನೀವು ಮಾಡೀರಿ ಅಂತ ತಿಳ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ನಾಲ್ಕೈದು ಒಂದು ಕಾರ್ಖಾನೆ ಒಂದು ದಿನಕ್ಕೆ 245ರಂತೆ ಬೈಸಿಕಲ್ಗಳನ್ನು ತಯಾರಿಸುತ್ತಾರೆ. ಒಂದು ದಿವಸಕ್ಕೆ ಎಷ್ಟು? 245. ರಜೆ ದಿನಗಳನ್ನು ಹೊರತುಪಡಿಸು ರಜೆ ದಿನಗಳನ್ನು ಹೊರತುಪಡಿಸಿ 72,275 ಬೈಸಿಕಲ್ಗಳನ್ನು ಉತ್ಪಾದಿಸಿದ್ದಾರೆ. ಆ ಕಾರ್ಖಾನೆಯ ರಜಾ ದಿನಗಳು ಎಷ್ಟು? ಓಕೆ, ಹೇಗೆ ಮಾಡಬೇಕು? ಒಂದು ದಿನಕ್ಕಂತೂ 245. ರಜಾ ದಿನಗಳನ್ನು ಕೇಳ್ಯಾನಂತಂದ್ರೆ ಏನು ಮಾಡಬೇಕು ಅಂದರೆ ಆ ದಿನಗಳನ್ನು ನೀವು ತಕ್ಕೋಬೇಕು. ಓಕೆ, 245 ಬೈಸಿಕಲ್ಲನ್ನು ತಯಾರಿಸಲು ಬೈಸಿಕಲ್ಗಳಿಗೆ ಬರೋಬ್ಬರಿ ಒಂದು ದಿನ. ಹೌದಲ್ಲ? ನೋಡ್ರಿ ಎಷ್ಟು ಸೈಕಲ್ ಅವು? 72,275 ಬೈಸಿಕಲ್ಗಳನ್ನು ತಯಾರಿಸಲು ಬೇಕಾದ ದಿನಗಳು ಎಷ್ಟು? 72,275 ಗುಂಡ್ಲೆ 1 ಸರ್ವಾಸ್ ಬಾಗ್ಲೆ 245. 5ರಲ್ಲೇ ಹೋಗ್ತದೆ. 5 4 20, 5 9 45. ನೋಡಿ, 5 1 5, 2 ಉಳಿತು ಕಚ್ಚಾ. ಆಮೇಲೆ ಈ 2 ತಗೋರಿ. 5 4 20, 5 4 20 ಅಂದ್ರೆ 2 ಉಳಿತು ಕಚ್ಚಾ. ಅದೇನು ಈ 2 ತಗೋರಿ. 5 4 20, 2 ಉಳಿತು. ಈ 7 ತಗೋರಿ. 5 5 25, 2 ಉಳಿತು. ಈ 5 ತಗೋರಿ. 5 5 25. ಇನ್ನು 7ರಲ್ಲಿ ಹೋಗ್ತದೆ ನೋಡ್ರಿ. 7 7 7 2 14 ಬಾಗ ಹೋಗಂಗಿಲ್ಲ. 7 6 42, 3 ಉಳಿತು. 7 5 35. ಮತ್ತು 7 7 2 14, 14 ಅಂದರೆ ಎಷ್ಟು? 6. 7 9 63, 7 9 63. ನೋಡ್ರಿ, ಮತ್ತೆ ತಪ್ಪಬಾರ್ದು. 7 2 14, 6 ಉಳಿತು. 7 9 63, 3 ಉಳಿತು. 5 ಬಂತು. 7 5 30. ಅಂದ್ರೆ ಅದು ಒಟ್ಟು ತಯಾರು ಮಾಡಿದ್ದು ಎಷ್ಟು? 297 ದಿವಸದಾಗ ಅದು ತಯಾರು ಮಾಡ್ತೀವಿ. ಆಮೇಲೆ ಒಂದು ವರ್ಷಕ್ಕೆ ರಜಾ ದಿನಗಳು ಬರೋಬರಿ. ರಜಾ ದಿನಗಳು ಬರಬೇಕಾದ್ರೆ ಏನು ಮಾಡಬೇಕು ಅದನ್ನು ತಿಳ್ಕೊ. ರಜಾ ದಿನಗಳು, ಅದು ಬಳಸಿದ ರಜಾ ದಿನಗಳು ಇದಕ್ಕೆ ಇಸ್ವಿ ಕೊಟ್ಟಿಲ್ಲ ಅಂದ್ರೆ 365 ದಿವಸ ದಿನಗಳದಾಗ ಅದು ಕೆಲಸ ಮಾಡಿದ್ದೆಷ್ಟು? 297 ದಿನ ಕೆಲಸ ಮಾಡ್ಯದ. ನೋಡ್ರಿ, ಕರೆಕ್ಟ್ ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊರಿ. ಹೌದಲ್ಲ? ನೋಡ್ರಿ, ನೋಡ್ಲಾರ್ದ ಯಾವುದು ಲೆಕ್ಕ ಮಾಡಬೇಡ್ರಿ. ಎಷ್ಟು ನೋಡ್ಬೇಕು, ಎಷ್ಟು ದಿವಸ ಕೆಲಸ ಮಾಡ್ಯದ ಅದನ್ನು ನೋಡ್ಕೋಬೇಕು ನೀವು. ಯಾಕಂತಂದ್ರೆ ಗುಣಾಕಾರ ಮಾಡಿದಲ್ಲಿ ಅದು ಏನಾದರೂ ತಪ್ಪಿತ್ತು ಅಂದ್ರೆ ನೋಡಿಕೊಂಡು, ಯಾಕಂದ್ರೆ ಮತ್ತೆ ಹೊಳೆ ರಿಪೀಟ್ ಆಗಿ ನಾವು ಏನು ಮಾಡ್ಬೇಕಾಗ್ತದ? ಗಣಿತ ಮತ್ತೆ ತಿಳಿಸ್ಬೇಕಾಗ್ತದ. ಕರೆಕ್ಟ್ ಭಾಷೆದಿಲ್ಲ ನೋಡ್ರಿ. ಈಗ ನೀವು ನೋಡ್ಕೊಂಡು ಹಿಡಿಯಿರಿ. 200 ಅದೇ ಅಂದೆ 7 5 35. ಅದಕ್ಕೆ 5 7 5 ದಿವಸಗಳು ಎಷ್ಟು? 295 ದಿನ.
ರಜಾ ದಿನಗಳಂದ್ರೆ ಇಲ್ಲಿ ಇಸ್ವಿ ಕೊಟ್ಟಿಲ್ಲ ಅಂದ್ರೆ 365 ದಿವಸಕ್ಕೆ ಒಂದು ರಜಾ ಅಂದ್ರೆ ಇದು ಕೆಲಸದ ದಿನಗಳು ಒಂದು ವರ್ಷದೊಳಗೆ ಏನು ಮಾಡಬೇಕು 295 ಕೆಲಸ ಅದು ಮಾಡ್ಯದ. ಈ ಸೈಕಲನ್ನು ತಯಾರು ಮಾಡ್ಬೇಕಾದ್ರೆ 2 ದಿವಸ ತಗೋತದು ಅದನ್ನು ತಿಳ್ಕೊಬೇಕು. ಎಷ್ಟು ದಿವಸ ತಗೋತು ಅನ್ನೋದು ನೋಡಿಕೊಂಡು ನಾವು ಏನು ಮಾಡಿಬಿಡ್ಬೇಕು, ಒಂದು ವರ್ಷದ ದಿನಗಳದೊಳಗೆ ಆ ಕೆಲಸ ಮಾಡಿದ ದಿನಗಳನ್ನು ಕಳೆದು ಬಿಡಬೇಕು. 295 ದಿವಸ ಕೆಲಸ ಮಾಡಿದೆ, ವರ್ಷಕ್ಕೆ ದಿನ ಎಷ್ಟು 365. 295 ಕಳೆದರೆ ಅಂದರೆ ಏನು ಬಂದುಬಿಡ್ತದೆ, ರಜಾ ದಿನಗಳು ಬರ್ತದೆ. 5ರಾಗ 5 ಆದ್ರೆ 0, 16ರಾಗ 9 ಆದ್ರೆ 5ರಾಗ 5 ಆದ್ರೆ 0, ಮುಂದೆ 16ರಾಗ 9 ಆದ್ರೆ 7, 16ರಾಗ 9 ಆದ್ರೆ 7 ಎಲ್ಲ ಬಂತು 1. ಬರೋಬ್ಬರಿ 70 ದಿನ ರಜಾ ದಿನಗಳನ್ನು ಕೊಟ್ಟದದು. ರಜಾ ದಿನಗಳು ಬರೋಬ್ಬರಿ ಎಷ್ಟು 70. ನೋಡಿ ಹೆಂಗೆ ಅರ್ಥ ಮಾಡ್ಕೋಬೇಕು ನೀವು. ಹೆಂಗೆ ಮಾಡಿದರೆ ಬರ್ತದೆ ಗಣಿತ, ಇದನ್ನೆಲ್ಲ ಹೇಳ್ತಿರ್ತಾರೆ. ಒಂದು ಥಿಂಕಿಂಗ್ ಪವರ್ ಇದು. ಹೆಂಗೆ ನೋಡ್ರಿ, ಒಂದು ಕಾರ್ಖಾನೆ ಒಂದು ದಿನಕ್ಕೆ 245 ಬೈಸಿಕಲ್ಗಳಿಗೆ ಒಂದು ದಿನ, 72,275 ಬೈಸಿಕಲ್ಗಳಿಗೆ ಎಷ್ಟು ದಿನ ತಗೋತದು, 295 ದಿನ ತಗೋತು. ರಜಾ ದಿನಗಳು ಬರೋಬ್ಬರಿ ಏನು ಮಾಡಬೇಕು, ರಜಾ ದಿನಗಳು ಬರೋಬ್ಬರಿ ಒಂದು ವರ್ಷದ ದಿನಗಳದಾಗ ಕೆಲಸದ ದಿನಗಳು ಎಷ್ಟು ಮಾಡಿದ್ರೆ 295 ಮಾಡಿದ್ರೆ 365 295 ಕಳೆದ್ರೆ ಅಂದ್ರೆ 70 ಉಳಿತು. ಅದೇ ರಜಾ ದಿನ. 365ರಾಗ 70 ದಿವಸ ರಜಾ ತೊಗೊಂಡೋದು ಕಳೆದ್ರೆ ಅದ್ರ ಕೆಲಸದ ದಿನಗಳು ಬರ್ತಾವ. ಅದೇ ಮಾದರಿ ನಾ ಇಲ್ಲಿ ಮುಂದೆ ಕೊಟ್ಟನು ಮ್ಯೂಟು ಮಾಡಿ ಚಂದ ವಿಚಾರ ಮಾಡಿ ಬಿಡಿಸಿ ಅದನ್ನು ಲೆಕ್ಕ ಮಾಡ್ರಿ ನೋಡೋಣ. ಸ್ವಲ್ಪ ಇದಕ್ಕಿಂತಲೂ ಅದನ್ನ ಬದಲು ಮಾಡಿ ಸ್ವಲ್ಪ ಬಂದ್ ಮಾಡ್ಬೇಕು. ಅದರ ಹಂಗೆ ಇಟ್ಬಿಟ್ರೆ ಹೆಂಗೆ ನನಗೆಲ್ಲ ಓಕೆ ಮಾಡಿರಲ್ಲ. ನೋಡ್ರಿ, ಒಂದು ಕಾರ್ಖಾನೆ 1980ರಲ್ಲಿ ಒಂದು ದಿನಕ್ಕೆ 215ರಂತೆ ಮೋಟರ್ ಸೈಕಲನ್ನು ಉತ್ಪಾದಿಸುತ್ತಾರೆ. ರಜೆ ದಿನಗಳನ್ನು ಹೊರತುಪಡಿಸಿ 62,565 ಮೋಟರ್ ಸೈಕಲ್ಗಳನ್ನು ಉತ್ಪಾದಿಸಿದ್ದರೆ ಆ ಕಾರ್ಖಾನೆಯ ರಜಾ ದಿನಗಳು ಎಷ್ಟು? ಸೇಮ್ 215 ಮೋಟರ್ ಸೈಕಲ್ಗಳಿಗೆ ಸೈಕಲ್ಗೆ ಎಷ್ಟು ದಿನ? ಒಂದು ದಿನ. ಎಷ್ಟು ತಯಾರು ಮಾಡ್ಯಾರ ಅವ್ರ ಮೋಟರ್ ಸೈಕಲ್? 62,565 ಮೋಟರ್ ಸೈಕಲ್ಲಿಗೆ ಬರೋಬ್ಬರಿ ಎಷ್ಟು ದಿನ? 62,565 ಗುಂಡ್ಲೆ 1 ಸರ್ವಾಸ್ ಬಾಗಿಲೆ 215. ನೋಡ್ರಿ ಇಲ್ಲಿ ಎಷ್ಟರಲ್ಲಿ ಹೋಗ್ತದೆ ನೋಡ್ರಿ. ಇದು 5ರಲ್ಲಿ 5 4 20, 5 3 15, 5 4 20, 500 4, 5 5 1 5, 2 ಉಳಿತು. 5 1 5, 1 ಉಳಿತು. ಅದರ ಮುಂದೆ 2 ತೋರಿ. 5 2 10, 5 2 10, 2 ಉಳಿತು. ಆಮೇಲೆ ಈ 5 ತೋರಿ. 5 5 20, 5 5 25, 5 1 5, 3 ಉಳಿತು. 5 3 15. ನೋಡ್ರಿ ಕರೆಕ್ಟ್ ಅದನ್ನು ಇಲ್ಲೂ ನೋಡಿ ಆಮೇಲೆ ಮುಂದಿನ ಲೆಕ್ಕ ಮಾಡ್ರಿ. ನೋಡ್ಬೇಕು, ಯಾವಾಗಲ ಲೆಕ್ಕ ತಪ್ಪಬಾರದು. ನೋಡಿ ತಪ್ಪಿತ್ತಂದ್ರೆ ಮುಂದೆ ಏನಾಗ್ತದೆ ಮತ್ತೆ ಹೊಳೆ ಬಿಡಿಸ್ಬೇಕಾದ್ರೆ. ಇದು 43 ಅವಿಭಾಜ್ಯ ಅಂಕಿ. ಈ 43ನ್ನು ಇದನ್ನು ಹೊರಗಿಟ್ಟು ಭಾಗಿಸ್ಬಿಟ್ರಿ. 125 13 ಭಾಗಿಲೆ 43. 4 3 ಎಷ್ಟಾಗ್ತದೆ ನೋಡ್ರಿ? 4 3 ಅಂದ್ರೆ 3 ನೀವು ಜರ್ ಹಚ್ಚಿದ್ರಿ ಅಂತಂದ್ರೆ ಏನಾಗ್ತದೆ? ದೊಡ್ಡದಾಗ್ತದೆ ನೋಡ್ರಿ. 3 3 3 9, 3 3 9, 3 4 12, 1 2ರಲ್ಲಿ ಹಚ್ಚಿಬಿಡ್ರಿ. 2ರಲ್ಲಿ 42 2 86, 4 8, 3 3 9, 3 4 12,
15ರಾಗ 6 ಆದ್ರೆ ಎಷ್ಟು? 9. 12ರಾಗ 9 ಆದರೆ ಎಷ್ಟು? 3. ಇನ್ನು 1 ತೋರಿ. 4 4 4 8 32 4 9 36. 9ರಲ್ಲಿ ಹೆಚ್ಚು ನೋಡ್ರಿ. 9ರ ಮಗ್ಗಿತಾರೆ. 9 3 27 ಎಲ್ಲ ಬಂತು 2. 9 4 36 37 38. ಓಕೆ, 387ರಲ್ಲಿ 9ರಲ್ಲಿ. ಇದು 4 9 36. ಏನು 4 9 9 3 27 2 9 4 36 37 38. 387. 387. 11ರಾಗ 7 ಆದ್ರೆ 4 ಎಲ್ಲ ಬಂತು 1. 9ರ 9 ಆದ್ರೆ ಪೂರಿ 3. 9 43 ಒಂದಲೇ 43. ಅವಿಭಾಜ್ಯ ಸಂಖ್ಯೆ ಅದು ಇದ್ದಾಗ ನಾವು ಹಿಂಗೆ ಮಾಡೋದು. ಈಗ 43 ಒಂದಲೇ 43 291 ಬರೋಬ್ಬರಿ ಎಷ್ಟು ದಿವಸ ಅದು? 291 ದಿವಸ ಅದು. ಇನ್ನು ರಜಾ ದಿನಗಳು ಬರೋಬ್ಬರಿ. ರಜಾ ದಿನಗಳು ಬರೋಬ್ಬರಿ. ರಜಾ ದಿನಗಳ ಸಂಖ್ಯೆ ಬರೋಬ್ಬರಿ. ಈಗ ಸ್ವಲ್ಪ ವಿಚಾರ ಮಾಡ್ಬೇಕು ನೋಡಿ. ಇದಕ್ಕೆ ಏನಂದ್ರೆ 4ರಲ್ಲೇ ಭಾಗ ಹೋಗ್ತಾನೆ ಅಧಿಕ ವರ್ಷದ ದಿನಗಳು. ಅಧಿಕ ವರ್ಷದ ದಿನಗಳು. ಅಧಿಕ ವರ್ಷದ ದಿನಗಳು ಮೈನಸ್ ಕೆಲಸದ ದಿನಗಳು. ಮೈನಸ್ ಕೆಲಸದ ದಿನಗಳು. ಕೆಲಸ ಎಷ್ಟು ದಿನ ಮಾಡಿದ ಅದನ್ನು ನೀವು ಅದ್ರಾಗ ಕಳಿಬೇಕು. 366. 366 ಮೈನಸ್ 291 ದಿವಸ ಕೆಲಸ ಮಾಡಿದಂದ್ರೆ 6ರಾಗ 1 ಆದ್ರೆ 5. ಆಮೇಲೆ 16ರಾಗ 9 ಆದ್ರೆ 7 ಎಲ್ಲ ಬಂತು 1. ಆನ್ಸರ್ ಬರೋಬರಿ 75 ದಿವಸ ರಜೆಗಳು. ಆನ್ಸರ್ 75 ದಿವಸ ರಜೆ. ರಜೆ ದಿನಗಳು ನೋಡಿ. ಹಿಂಗೆ ತಿಳ್ಕೊಂಡು ಮಾಡೋದಿರ್ತದೆ. ಯಾಕಂದ್ರೆ ಇಲ್ಲಿ ಕನಿಷ್ಠ ರೂಪ ತರ್ಬೇಕಾದ್ರೆ ಜಾಗ ಹೆಚ್ಚಿಟ್ಕೊಂಡು ತಿಳಿತಲ್ಲ. ಎಲ್ಲರೂ ಚೆನ್ನಾಗಿ ತಿಳ್ಕೊಂಡು ಮಾಡ್ಬೇಕಂತ ಗಣಿತಗಳು ಎಲ್ಲ ಥಿಂಕಿಂಗ್ ಪವರ್ ಲೆಕ್ಕ ಅಂತಾರೆ.